ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಬಸವ. ಹುಬ್ಬಳ್ಳಿಯ ಶ್ರೀ ತುಳಜಾಭವಾನಿ ದೇವಸ್ಥಾನದಲ್ಲಿ ಏನೋ ಒಂದು ಭಂಡಾರ ಪೂಜೆಯ ದಿನ ಶೇರ್ವಾ ಎರಚಾಟ ಆಗಿತ್ತು. ಆ ಘಟನೆಗೆ ಸಂಬಂಧಪಟ್ಟಂತೆ ಅಶೋಕ್ ಕಾಟ್ವೆ, ವಿಠಲ್ ಲದ್ವಾ, ನಾಗೇಶ್ ಕಲಬುರ್ಗಿ, ನಾರಾಯಣ್ ಜರ್ತಾರ್ಗರ್ ಹಾಗೂ ಹನುಮಂತ ನಿರಂಜನ್ ಇವರೆಲ್ಲರೂ ಏನೋ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ವಿರೋಧಕ್ಕೆ ವ್ಯಕ್ತಪಡಿಸಿದ್ದಲ್ಲದೆ ಸಾಕಷ್ಟು ಸಭಾಗಳನ್ನು ಮಾಡಿದ್ರು. ಆ ಸಭೆಯಲ್ಲಿ ಹಲವಾರು ಜನರಿಗೆ ಕೂಡಿಸಿಕೊಂಡು ಏನೋ ಒಂದು ಘಟನೆಯ ಬಗ್ಗೆ ಎಳೆಯಾಗಿ ಅವರು ಹೇಳಿದ್ರು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸತೀಶ್ ಮೇರಾಡೆಯವರು ಕ್ಷಮೆಯನ್ನು ಕೂಡ ದೇವಿಯ ಮುಂದೆ ಕ್ಷಮೆಯನ್ನು ಕೂಡ ಯಾಚಿಸಿದ್ರು. ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಈ ಒಂದು ವಿಷಯ ಗೊಂದಲವನ್ನು ಸೃಷ್ಟಿ ಮಾಡುವಂತಹ ಹಂತಕ್ಕೆ ಹೋಯಿತು. ಆ ಒಂದು ವಿಷಯ ಗೊಂದಲಮಯ ಸೃಷ್ಟಿ ಆಗಬಾರದನ್ನೋ ಉದ್ದೇಶದಿಂದ ಸತೀಶ್ ಮೇರಾಡೆಯವರು ದೇವಿಯ ಮುಂದೆ ಕ್ಷಮೆಯನ್ನು ಯಾಚಿಸಿದ್ರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು, ಸತೀಶ್ ಮೇರಾಡೆಯವರು ರಾಜೀನಾಮೆ ಕೊಡಬೇಕು, ಇದು ಒಂದು ಘನಘೋರ ಕೃತ್ಯ ಅನ್ನುವಂತ ರೀತಿಯಲ್ಲಿ ಅವರು ಹೇಳುತ್ತಾ ಈ ಒಂದು ವಿಷಯ ಇವತ್ತಿಗೂ ಕೂಡ ಜೀವಂತವಾಗಿ ಇಟ್ಟಿದ್ದಾರೆ. ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಂತ ಸತೀಶ್ ಮೇರಾಡೆಯವರು ಕೂಡ ಸಮಾಜದಲ್ಲಿ ನನ್ನಿಂದ ಯಾವುದು ಘನಘೋರ ಕೃತ್ಯ ಆಗಿಲ್ಲ, ನಾನು ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇನೆ, ನನ್ನಿಂದ ಈ ದೇವಸ್ಥಾನಕ್ಕೆ ಸಾಕಷ್ಟು ನನ್ನ ಶ್ರಮವನ್ನು ಹಾಕಿದ್ದೇನೆ, ಈ ದೇವಸ್ಥಾನ ಕಟ್ಟುವಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿದ್ದೇನೆ, ಅಲ್ಲದೆ ಸಮಾಜ ಬಾಂಧವರಿಗೆ ಏನೋ ಒಂದು ತೊಂದರೆ ಬಂದಾಗ ನಾನು ಖುದ್ದಾಗಿ ಬಂದು ನಿಂತು ಅವರು ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ. ಇವಾಗ ಏನು ಸಂಘ ಸಂಸ್ಥೆಗಳಿಗೆ ಹಾಗೂ ಸಹಕಾರ ಸಂಘಗಳಿಗೆ ಅಥವಾ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಹಾಗೊಂದು ವೇಳೆ ತಾವು ಕೋರ್ಟ್ಗೆ ಹೋಗೋದಾದ್ರೆ ಮುಂದಿನ ದಿನದಲ್ಲಿ ತಮ್ಮ ಒಂದು ಭ್ರಷ್ಟಾಚಾರ ಆಗಿರ್ಬೋದು, SSK ಬ್ಯಾಂಕಿನಲ್ಲಿ ತಾವು ಮಾಡ್ತಾರಂತ ಅವ್ಯವಹಾರ ಆಗಿರ್ಬೋದು, ತಮ್ಮ ಎಲ್ಲ ಕರ್ಮಕಾಂಡಗಳನ್ನು ನಾನು ಎಳೆಯಾಗಿ ಬಿಚ್ಚಿಡುತ್ತೇನೆ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ನಾನು ಸತೀಶ್ ಗಣಪತ್ಸ ಮೇರ್ವಾಡೆ, ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ SSK ಸಮಾಜ. ಇವತ್ತಿನ ದಿವಸ ಸಮಾಜದ ಎಲ್ಲ ಜನರಿಗೆ ಇದು ಒಂದು ತಿಳುವಳಿಕೆಗಾಗಿ ಇವತ್ತಿನ ದಿವಸ ನಾನು ಇದನ್ನ ಬಹಿರಂಗ ಮಾಡ್ತಾ ಇದ್ದೇನೆ. ದಿನಾಂಕ 22/10 ಮಂಗಳವಾರ ದಿವಸ ನಡೆದ ಭಂಡಾರ ಪೂಜೆಯ ದಾನಿಗಳಿಗೆ ಹಾಗೂ ಪ್ರಮುಖರಿಗೆ ಮತ್ತು ಕಾರ್ಯಕರ್ತರಿಗೆ ರಾತ್ರಿ ಕರೆದ ಪ್ರಸಾದ ವಿತರಣೆ ಸಂದರ್ಭದಲ್ಲಿ ಆಗಿರುವ ಆಕಸ್ಮಿಕ ಅವಘಡದಿಂದ ಪ್ರಸಾದ ಶೇರ್ವಾ ಒಬ್ಬರ ಮೇಲೆ ಒಬ್ಬರು ಹಾಕುವ ಪ್ರಸಂಗ ನೆರವೇರಿದ್ದನ್ನು ಈಗಾಗಲೇ ನಾನು ಖೇದ ವ್ಯಕ್ತಪಡಿಸಿ ಶ್ರೀ ತುಳಜಾಭವಾನಿ ಮಾತೆಯ ಎದುರಿಗೆ ತಪ್ಪನ್ನು ಒಪ್ಪಿ ಬಹಿರಂಗವಾಗಿ ಕ್ಷಮೆ ಯಾಚಿಸಿ ಸಮಾಜ ಬಾಂಧವರ ತಿಳುವಳಿಕೆಗಾಗಿ ವಾಟ್ಸಾಪ್ ಮುಖಾಂತರ ಮನವಿ ಮಾಡಿಕೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅಂದ್ರೆ ಮೊದಲೇ ಮಾಡ್ಕೊಂಡಿದೆ, ಅಲ್ಲ ಇವತ್ತಿಂದಲ್ಲ, ತಿಳಿದ ವಿಷಯವಾಗಿದೆ. ಆಗಿರುವ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸಿದರು. ಈ ವಿಷಯದಲ್ಲಿ ತಮ್ಮ ಸ್ವಾರ್ಥ ಸಾಧಿಸಲು 4-5 ಜನರು ನನ್ನ ತೇಜೋವಧೆ ಮಾಡಲು ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಕೇಂದ್ರ ಪಂಚಾಯತಿಯ ಅಧಿಕಾರದಿಂದ ದೂರ ಇರುವ ಅಶೋಕ್ ಕಾಟ್ವೆ ಅವರು, ವಿಠಲ್ ಲದ್ವಾ ಅವರು, ನಾಗೋಸ ಕಲಬುರ್ಗಿ ಅವರು, ಹನುಮಂತ ನಿರಂಜನ್ ಅವರು ಒಂದು ಅಧಿಕಾರದ ಒಂದು ದುರಾಶೆ, ಅಧಿಕಾರ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನ ಮೇಲೆ ಬೊರೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆಗಿರುವ ತಪ್ಪನ್ನು ಕ್ಷಮೆ ಯಾಚಿಸಿದರು. ತೇಜೋವಧೆ ಇಲ್ಲದೆ ಇತರರು ಕೇಂದ್ರ ಪಂಚಾಯತಿಯ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಒಂದು ಉದ್ದೇಶದಿಂದ ಕೈಯಲ್ಲಿ ತೆಗೆದುಕೊಳ್ಳುವ ಮೂಲಕ ಸಮಾಜವನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಹಿಡಿದುಕೊಳ್ಳುವ ಹುನ್ನಾರದಲ್ಲಿ ಇರುವರು ಎಂದು ಕಾಣುತ್ತದೆ. ಭವಾನಿ ನಗರ ಪಂಚಾಯತಿಯ ತಮ್ಮಲ್ಲಿಯ ಕಚ್ಚಾಟದಿಂದ ಶ್ರೀ ಅಶೋಕ್ ಕಾಟ್ವೆಯವರು ಕೇಂದ್ರ ಪಂಚಾಯತ್ ಸಮಿತಿಯಿಂದ ಹೊರಬಿದ್ದ ನಂತರ ನೀರಿನಿಂದ ಹೊರಬಿದ್ದ ಮೀನಿನಂತೆ ಚಡಪಡಿಸುತ್ತಿದ್ದಾರೆ. ಅದೆಲ್ಲದರ ಉಪಯೋಗ ತೆಗೆದುಕೊಳ್ಳುವ ಉದ್ದೇಶ ಹೊಂದಿರುವ ವಿಠಲ್ ಲದ್ವಾ ಪಂಚ ಪ್ರಮುಖರ ಹಾಗೂ ಯುವಕರ ತಲೆ ಕೆಡಿಸಿ ಸಮಾಜಕ್ಕೆ ತಪ್ಪು ದಾರಿಗೆ ತರುತ್ತಿದ್ದಾರೆ. ನಾಗೋಸ ಕಾಟ್ವೆ ಮಾಜಿ ಅಧ್ಯಕ್ಷರು ಹೂಡಾ, ನಾಗೋಸ ಕಲಬುರ್ಗಿ ಮಾಜಿ ಅಧ್ಯಕ್ಷರು ಹೂಡಾ, ಇವರು ಯಾವುದೋ ಸೈಟ್ಗಳನ್ನೇ ಅದನ್ನ ನಾನ್ ಕೊಟ್ಟೆ, ಅದು ಸರ್ಕಾರದ್ದು ಒಂದು ಸಂಸ್ಥೆ. ಅದರಲ್ಲಿ ಯಾರೋ ಒಬ್ರು ಅಧ್ಯಕ್ಷರಿದ್ರೆ ಅವ್ರಿಗೇನು
ಅಧಿಕಾರ ಇರಂಗಿಲ್ಲ. ಅವರು ಇದ್ರು ಕೊಡ್ತಾರೆ, ಬೇರೆಯವರು ಇದ್ರು ಕೊಡ್ತಾರೆ. ಸಮಾಜಕ್ಕೆ ಎಲ್ಲಾ ಪಕ್ಷದವರು ಇದ್ದಾಗೂ ಕೂಡ ಎಲ್ಲಾ ಪಕ್ಷದವರು ನಮ್ಮ ಸಮಾಜಕ್ಕೆ ಸೈಟ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಬಿಜೆಪಿಗೆ ಮಾನ ಸಿಗದೆ ವಿಶ್ವೇಶ್ವರ, ಕಾಂಗ್ರೆಸ್ಗೆ ನಮ್ಮ ನಾಗೋಸಾ ಕಲಬುರ್ಗಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಮರಳಿ ಬಿಜೆಪಿಗೆ ಬಂದ ನಂತರ ಸಮಾಜದಲ್ಲಾಗ್ಲಿ ಬಿಜೆಪಿ ಪಕ್ಷದಲ್ಲಾಗಲಿ ಮರ್ಯಾದೆ ಸ್ಥಾನಮಾನ ಸಿಗದೆ ವಿಶ್ವೇಶ್ವರ ನಗರದಿಂದ ಕೇಂದ್ರ ಪಂಚ ಸಮಿತಿಗೆ ಬರಲು ವಿಫಲರಾಗಿರುವ ಇವರು ಬಿಜೆಪಿ ಮುಖಂಡರಿಗೆ ತನ್ನ ಕೈಯಲ್ಲಿ ಎಸ್ಎಸ್ಕೆ ಸಮಾಜ ಇದೆ ಎಂಬ ಸೂಚನೆ ಹೋಗಿ ಬಿಜೆಪಿಯಲ್ಲಿ ಸ್ಥಾನಮಾನ ಪಡೆಯುವ ದುಷ್ಟ ಸಂಚಿಗಾಗಿ ಇಡೀ ಸಮಾಜದಲ್ಲಿ ಬೆಂಕಿ ಇಡುವ ವ್ಯಕ್ತಿಯಾಗಿದ್ದಾನೆ. ವಿಶ್ವೇಶ್ವರ ನಗರ ಪಂಚಾಯಿತಿಯಲ್ಲಿ ಅಂದಾಜು 8-10 ವರ್ಷ ಟ್ರಸ್ಟಿಯಾಗಿ ತನ್ನ ಮಾತೆ ನಡೆಯಬೇಕೆನ್ನುವ ಈ ನಾಗೇಶ್ ಕಲಬುರ್ಗಿ ಅಲ್ಲಿ ಒಂದು ದೇವಸ್ಥಾನವಾಗಲಿ ಪಂಚಾಯತಿಯ ಕಾರ್ಯದಲ್ಲಿ ಮಾಡುವ ಆಗದ ಈ ವ್ಯಕ್ತಿ ಸಮಾಜಕ್ಕೆ, ಒಂದು ಸಮಾಜದಲ್ಲಿ ಏನು ಒಂದು ಕಾರ್ಯಾಲಯ ಇಲ್ಲ, ಒಂದು ದೇವಸ್ಥಾನ ಇಲ್ಲ. ಇವರು ಅಲ್ಲಿದ್ದು ಕೂಡ ಇವತ್ತಿನವರೆಗೆ ಏನೂ ಮಾಡಿಲ್ಲ. ದೊಡ್ಡ ಸಂದೇಶ ಕೊಡುವುದನ್ನ ತನ್ನ ಜೀವನದ ರೂಢಿಯಾಗಿ ಮಾಡಿಕೊಂಡಿದ್ದಾನೆ. ಕಮರಿಪೇಟ್ ಪಂಚಾಯತಿಯಲ್ಲಿ ತನ್ನ ಮಾತೆ ನಡೆಸುತ್ತಿರುವ ವಿಠಲ್ ಅದ್ವಾ ಎಲ್ಲರನ್ನೂ ಭಯದ ವಾತಾವರಣದಲ್ಲಿ ಇಟ್ಟಿದ್ದು ಎಸ್ಎಸ್ಕೆ ಬ್ಯಾಂಕ್ ಸಹ ವಿಠಲ್ ಅದ್ವಾ ಬ್ಯಾಂಕ್ ಆಗಿದೆ ಎನ್ನುವಂತ ಅಧಿಕಾರ ನಡೆಸುತ್ತಿದ್ದಾರೆ. 2014ರಿಂದ ಕೇಂದ್ರ ಪಂಚಮಿತಿಯಲ್ಲಿ ನಾನು ಅಂದರೆ ಸತೀಶ್ ಮೆಹರವಾಡೆ, ಅಶೋಕ್ ಕಾಟ್ವೆ, ವಿಠಲ್ ಅದ್ವಾ ಎಲ್ಲರೂ ಸೇರಿಕೊಂಡು ಪದಾಧಿಕಾರ ನೇಮಿಸುವಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು, ಈಗ ಅಲ್ಲಿ 2 ವರ್ಷದಿಂದ ನಾನು ಮುಖ್ಯ ಧರ್ಮದರ್ಶಿಯಾಗಿ ಆಯ್ಕೆಯಾಗಿ ನಂತರ ಹೆಸರು ಕೆಡಿಸಿ ನನ್ನನ್ನು ಹೇಗಾದರೂ ಮಾಡಿ ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಹುನ್ನಾರದಲ್ಲಿರುವರು. ಅದಕ್ಕೆ ದೇವಿ ಅಂಬಾ ಭವಾನಿ ಅವ್ರಿಗೇನು ಶಾಸ್ತಿ ಮಾಡಬೇಕು ಮಾಡ್ತಾ ಇದ್ದಾಳ. ಅವ್ರಿಗೆ ದಿನ ಈ ಭಾಷಣ ಮಾಡೋದು ಮೀಟಿಂಗ್ ಮಾಡೋದು ಬಿಟ್ಟರೆ ಅವ್ರಿಗೆ ಏನೇನು ಗೊತ್ತಿಲ್ಲ. ಘಟನೆ ಆಗುವವರೆಗೆ ತಿಳಿದಲ್ಲ ಅವರು ಇಷ್ಟು ಸಮಯ ಸಾಧಕರು ಎಂಬುದು ತಿಳಿದು ನನಗೆ ದಿಗ್ಭ್ರಮೆಯಾಗಿದೆ. ಚಿಂತನ ಮಂಥನ ಹೆಸರಿನಲ್ಲಿ ಸಮಾಜ ಬಾಂಧವರಿಂದ ಲೆಕ್ಕವಿಲ್ಲದಷ್ಟು ದೇಣಿಗೆ ಎಬ್ಬಿಸಿರುವ ಹನುಮಂತ ನಿರಂಜನ್ ಇವರಿಗೆ ಲೆಕ್ಕವನ್ನು ಸಮಾಜಕ್ಕೆ ನೀಡದೆ ಇರುವುದನ್ನು ಕೇಳಿ ತುಳಜಾ ಭವಾನಿ ದೇವಸ್ಥಾನ ಹಾಗೂ ದೇವಸ್ಥಾನದ ಕಲ್ಯಾಣ ಮಂಟಪವನ್ನು ಉಚಿತವಾಗಿ, ಅಂದ್ರೆ ಅವ್ರು ಏನೋ ಕಾರ್ಯಕ್ರಮ ಮಾಡಿದಾಗ ಕಬ್ರಿಪೇಟೆ ಕಲ್ಯಾಣ ಮಂಟಪ ಆಗಲಿ, ನಮ್ಮ ದೇವಸ್ಥಾನದ ಆಗಲಿ, ಬೇರೆ ಕಲ್ಯಾಣ ಮಂಟಪ ಎಲ್ಲ ಅವ್ರಿಗೆ ಏನೋ ಮಾಡೋದು ಬೇರೆ ಕೆಲಸ, ಬೇರೆ ಭಾನಗಡಿ, ಅದಕ್ಕೆ ಎಲ್ಲರೂ ಉಚಿತವಾಗಿ ತೋದಿದ್ರು. ಅವ್ರು ಎಲ್ಲರೂ ಬಂದ್ ಮಾಡಿದ್ದಾರೆ. ಕೇಂದ್ರ ಪಂಚಾಯತ್ ಸೇರ್ಕೊಂಡು ಎಲ್ಲಾ ಪಂಚಾಯತಿಯವರು ಬಂದ್ ಮಾಡಿದ್ದಾರೆ. ಉಚಿತವಾಗಿ ಕೊಡೋದನ್ನು ಬಂದು ಮಾಡಿರುವ ಸಿಟ್ಟು ಇಟ್ಟುಕೊಂಡು ನನ್ನ ಮೇಲೆ ಆರೋಪ ಮಾಡುತ್ತಾ ಸಮಾಜದಲ್ಲಿ ಬೀಜ ಬಿತ್ತುವ ವ್ಯಕ್ತಿಯಾಗಿದ್ದಾನೆ. ಸಮಾಜದಲ್ಲಿ ತಾನೇ ಶ್ರೇಷ್ಠ ಜ್ಞಾನಿ ಎಂದು ತೋರಿಸಿಕೊಳ್ಳುವ ನಾರಾಯಣ್ ಜತ್ತಾಗರ್ ಇವರು ಈ ಹಿಂದೆ ಅವರು ಪಾಲಿಕೆ ಸದಸ್ಯರಿದ್ದಾಗ ಮೇಯರ್ ಇಲೆಕ್ಷನ್ ಬಂದಾಗ ಮೇಯರ್ ಇಲೆಕ್ಷನ್ ನಲ್ಲಿ ಡಿ.ಕೆ. ಚವ್ಹಾಣ್ ಅವರು ಸೀನಿಯರ್ ಆದರೆ ಅವರಿಗೆ ಮಾಡ್ಬೇಕಂತ ನಮ್ಮ ಸಮಾಜದಲ್ಲಿ ಎಲ್ಲ ಚರ್ಚೆ ಆಗಿ ಪಾಲಿಕೆ ಸದಸ್ಯ ಆಗುವ OBC 2 ವರ್ಗಕ್ಕೆ ಮೇಯರ್ದು ಒಂದು ಸ್ಥಾನಮಾನ ಕೊಡುವಂತ ಪರಿಸ್ಥಿತಿ ಬಂದಾಗ ಕೇಂದ್ರ ಪಂಚಮಿತಿಯ ನಿರ್ಣಯ ತೆಗೆದುಕೊಂಡು ಪಾಲಿಕೆಯ ಹಿರಿಯ ಸದಸ್ಯ ಡಿ.ಕೆ. ಚವ್ಹಾಣ್ ಅವರಿಗೆ ಮಹಾಪೌರರನ್ನಾಗಿ ಮಾಡಲು ನಿರ್ಣಯ ಮಾಡಿ ಬಿಜೆಪಿ ಪಕ್ಷದ ಹಿರಿಯ ನಾಯಕರಿಗೆ ವಿನಂತಿಸಿ ಒತ್ತಾಯ ತಂದು ಡಿ.ಕೆ. ಚವ್ಹಾಣ್ ಅವರನ್ನು ಮಹಾಪೌರ ಆಗಲು ನೋಡಿಕೊಂಡಿರುವ ನಮ್ಮೆಲ್ಲರ ಮೇಲೆ, ಅಂದ್ರೆ ಕೇಂದ್ರ ಪಂಚಾಯತಿಯ ಎಲ್ಲ ಪದಾಧಿಕಾರಿ ಮತ್ತು ಸದಸ್ಯರ ಮೇಲೆ ದ್ವೇಷ ಸಾಧಿಸಲು ನಾರಾಯಣ ಜತ್ತಾರಿ ಅವರು ಈ ಪ್ರಸಾದದ ಬಗ್ಗೆ ಸಮಾಜ ಬಾಂಧವರಿಗೆ ತಪ್ಪು ತಿಳುವಳಿಕೆ ನೀಡುವ ದೃಷ್ಟಿಯಿಂದ ಇಲ್ಲಿ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ಇದಲ್ಲದೆ ಸಮಾಜದಲ್ಲಿ ಇವರುಗಳು ಸೇರಿ ಮಾಡುತ್ತಿರುವ ಕಿತಾಪತಿಗಳನ್ನು, ಅಂದರೆ ಮಹಾಸಭಾ ವಿಷಯವಾಗಿ ಹಾಗೂ ಸೊಸೈಟಿ ಆಕ್ಟ್ ನಲ್ಲಿ ಕೇಂದ್ರ ಪಂಚ ಸಮಿತಿಯನ್ನು ನೋಂದಣಿ ಹಾಗೂ ಇವರುಗಳ ಹಿಂಬಾಲಕರ ವಿಷಯಗಳ ಬಗ್ಗೆ ಹಾಗೂ ಇವರೆಲ್ಲರ ವ್ಯಕ್ತಿಗತ ಲಫಡಾಗಳನ್ನು ಮತ್ತು ಸೊಸೈಟಿ ಆಕ್ಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದರಿಂದ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮುಂದಿನ ಒಂದು ನಿಮ್ಮ ಈ ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮಗೆ ಬಿಡುಗಡೆ ಮಾಡ್ತೇನೆ. ಮತ್ತು ಇವರು ಸಮಾಜದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈ 4-5 ಜನ ಏನ್ ಮಾಡಿದ್ದಾರೆ, ಸತೀಶ್ ಮೆಹರವಾಡೆ ಅವರು ಏನ್ ಮಾಡಿದ್ದಾರೆ, ಇದು ಎಲ್ಲಾ ಸಮಾಜದ ಎಲ್ಲಾ ಬಾಂಧವರಿಗೂ ಗೊತ್ತು. ಇವ್ರ ಜೊತೆಗಿರುವಂತ 100-200 ಮಂದಿ ಬಿಟ್ರೆ ಬೇರೆ ಯಾರು ಇದರ ಬಗ್ಗೆ ಚಕಾರ ವ್ಯಕ್ತ ಮಾಡೋದಿಲ್ಲ.
ಆದ್ದರಿಂದ ದೇವಿ ತುಳಜಾಭವಾನಿ ಇವರಿಗೆ ಬುದ್ಧಿ ಕೊಟ್ಟು ಬುದ್ಧಿ ಕಲಿಸಿ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ದಾರಿ ಹಚ್ಚಬೇಕು. ಇಲ್ಲಂದ್ರೆ ಇವರು ಒಂದಲ್ಲ ಪಾಪಕರ್ಮ 108 ಅದಾವು. ನಾವು ಇನ್ಮೇಲೆ ಒಂದೊಂದೊಂದೊಂದೊಂದೊಂದು ಬಿಡ್ತಾ ಹೋಗ್ತೀವಿ. ನನಗೆ ಯಾವ್ದು ಪಾಪ ಕರ್ಮ ಅನ್ನೋದು ಗೊತ್ತಿಲ್ಲ, ಬರೀ ಶರ್ವ 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 ಅಂತ ಹೇಳಿ ಶರ್ವ ಅಂತ ಹೇಳ್ಕೊಂಡು ಬಂದಾರೆ. ಅದಕ್ಕ ದೇವಿ ಅಂಬಾ ಭವಾನಿ ನನಗೆ ಶಕ್ತಿ ಕೊಟ್ಟಾಳ, ನನಗೆ ಆಶೀರ್ವಾದ ಮಾಡ್ಯಾಳ. ಶಿವ ಪರಮಾತ್ಮ ನನಗೆ ಶಕ್ತಿ ಕೊಟ್ಟಾನ. ಈ ಶಕ್ತಿ ನಾನು ಸಮಾಜಕ್ಕಾಗಿ ಉಪಯೋಗ ಮಾಡ್ತಾ ಇದ್ದೆ. ಸಮಾಜದಲ್ಲಿ ನಾನು ಬೇಕಾದಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದೆ. ಇಡೀ ಹುಬ್ಬಳ್ಳಿ ಧಾರವಾಡ ಜನತೆಗೆ ಗೊತ್ತಿದ್ದ ವಿಷಯ ಇದು. ಆಮೇಲೆ ಕೋಟ್ಯಾಂತರ ರೂಪಾಯಿದು ಸಮಾಜಕ್ಕ ಕೈಲಿಂದ ಹೋಗುವಂತದ್ದನ್ನ ನಾನು ಉಳಿಸ್ಕೊಂಡು ನಾ ಸರ್ಕಾರಿ ಲೆವೆಲ್ದಾನೆ ಎಲ್ಲ ಕೆಲಸ ಮಾಡಿ ಬೇಕಾಷ್ಟು ಇದ್ದಾವು. ಮೊದ್ಲು ಒಂದು 36 ಗುಂಟೆ ಕೊಟ್ಟಿದ್ರು, ಅದ್ರಾಗ ಆತು ಇದ್ರಾಗ ಆತು. ಈ ದೇವಸ್ಥಾನ ಕಟ್ಟುವಾಗ ನಾನು ಎಷ್ಟು ಶ್ರಮ ಪಟ್ಟಿನಿ ಅದು ನನಗೆ ಗೊತ್ತು, ದೇವಿಗೆ ಗೊತ್ತು. ದೇವಿಯ ಪ್ರಸಾದಕ್ಕೆ ಆದ ಅವಮಾನ ಸಮಾಜದಲ್ಲಿ ಒಂದು ನಾಂದಿಯಾಗಲಿ ಅನ್ನುವಂತ ಒಂದು ಕಾನ್ಸೆಪ್ಟ್ ನೊಂದಿಗೆ ದೇವಿಯ ಭಂಡಾರ ಪೂಜೆ ಸಂದರ್ಭದಲ್ಲಿ ನಡೆದ ಪ್ರಸಾದವನ್ನು ಒಬ್ಬರ ಮೇಲೆ ಒಬ್ಬರು ಎರಚಾಡಿ ಚೆಲ್ಲಾಡಿ ಓಕಳೆಯಂತೆ ಆಟ ಆಡಿದ ಸಂಬಂಧಿಸಿದಂತೆ ಈವರೆಗೂ ಕೂಡ ಸಂಬಂಧಪಟ್ಟವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ತಪ್ಪಿತಸ್ಥರು ರಾಜೀನಾಮೆ ಅಥವಾ ಕ್ಷಮೆ ಕೇಳಿಲ್ಲ. ಕೂಡಲೇ ಸಮಾಜದ ಜನರಿಗೆ ಸಂಬಂಧಪಟ್ಟವರು ಉತ್ತರಿಸಬೇಕಾಗಿದೆ ಎಂದು ಮಹಾಸಭಾದ ಹನುಮಂತ ನಿರಂಜನ್, ವಿಠಲ್ ಅದ್ವಾ, ಅಶೋಕ್ ಕಾಟ್ವೆ, ನಾಗೇಶ್ ಕಲಬುರ್ಗಿ ಸೇರಿದಂತೆ ಹಲವಾರು ಒತ್ತಡವನ್ನು ಹಾಕುತ್ತಿದ್ದಾರೆ. ಏನೋ ಒಂದು ಶರ್ವ ಅರ್ಚಾಟಾಗಿತ್ತು, ಅದು ಯಾರು ಕೂಡ ಕ್ಷಮಿಸುವಂತದ್ದು ಅಲ್ಲ. ಆದ್ರೂ ಕೂಡ ಘಟನೆ ನಡೆದು ಹೋಗಿರುವುದರಿಂದ ಅದೇ ವಿಷಯವನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡುವುದರಿಂದ ಸಮಾಜದ ಅಭಿವೃದ್ಧಿ ಕಾರ್ಯಗಳು ಎಲ್ಲೋ ಒಂದು ಕಡೆ ಕುಂಠಿತ ಆಗುವಂತಹ ಸಂಭವ ಇದೆ. ಆದ್ದರಿಂದ ಸಮಾಜ ಬಾಂಧವರು ಇದರ ಬಗ್ಗೆ ಒಂದು ಯೋಗ್ಯ ನಿರ್ಣಯವನ್ನು ತೆಗೆದುಕೊಂಡು ಸಮಾಜ ಒಗ್ಗಟ್ಟಾಗಿ ಹೋಗುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣಗೊಳಿಸಬೇಕನ್ನುವಂಥದ್ದು ಸಮಾಜ ಬಾಂಧವರ ಆಶಯ ಕೂಡ ಆಗಿದೆ.